ಕಾಂಗ್ರೆಸ್ ಅವರು ಹೋಗಲ್ಲ ಅಂತ ಹೇಳಿದ್ರೆ ಟೀಕಾ ಟಿಪ್ಪಣಿಗಳು ಮಾಡ್ತಾರೆ. ಇದರ ಬಗ್ಗೆ ಏನಿದೆ ರಾಮ ಮಂದಿರ ವಿಚಾರ? ನೋಡ್ರಿ, ಹೋಗಲಿ ಬಿಡಲಿ, ಕಾಂಗ್ರೆಸ್ನವರು ಅವರು ಬರೀ ಮುಸ್ಲಿಂ ತುಷ್ಟೀಕರಣ, ಅವ್ರಿಗಂತರೂ ಇದರಲ್ಲಿ ಮಕ್ಕಾ ಮದೀನಾಕ್ಕಂತೂ ಆಹ್ವಾನ ಕೊಡೋದಿಲ್ಲ ಕಾಂಗ್ರೆಸ್ನವ್ರಿಗೆ. ನಾನ್ ಮುಸ್ಲಿಮ್ಗೆ ಅಲ್ಲಿ ಮಕ್ಕಾ ಮದೀನಾದಾಗ ಆಹ್ವಾನ ಇಲ್ಲ. ಆದರೆ ರಾಮ ಮಂದಿರಕ್ಕೆ ಎಲ್ಲ ಸಮುದಾಯದವ್ರಿಗೆ ನಮ್ಮ ಹಿಂದೂಗಳು ಆಹ್ವಾನ ಕೊಟ್ಟಾರೆ. ಅಂದರೆ ಹಿಂದುತ್ವ ಅನ್ನೋವಂಥದ್ದು ಏನಿದೆ ಅದು ಎಲ್ಲ ವಸುದೈವ ಕುಟುಂಬಕ್ಕೆ ಅನ್ನೋಂಥ ಧರ್ಮ ಇದು. ಈ ಕಾಂಗ್ರೆಸ್ನವರು ಭಾಳ ಹಲ್ಕ ಕೆಲಸ ಮಾಡ್ತಾಯಿದ್ದಾರೆ. ರಾಮನ ಬಗ್ಗೆ ಟೀಕೆ ಮಾಡೋದು, ರಾಮನ ಅಸ್ತಿತ್ವದ ಬಗ್ಗೆ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದಾರೆ. ಅವ್ರ ನೈತಿಕತೆ ಉಳಿದಿಲ್ಲ. ರಾಮನ ಮಂದಿರ ಉದ್ಘಾಟನೆಗೆ ಹೋಗ್ಲಿಕ್ಕೂ ನೈತಿಕತೆ ಉಳಿದಿಲ್ಲ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋಕ್ಕೂ ನೈತಿಕತೆ ಉಳಿದ. ಕಾಂಗ್ರೆಸ್ಸು ಅದು ಹಾಗೆ ರಾವಣನ ಅಂತ್ಯ ಆಯಿತು, ಹಾಗೆ ಇದು ಅಂತ್ಯ ಆಗ್ತದೆ. ಕಾಂಗ್ರೆಸ್ ಅವರು ಹೋಗಲ್ಲ ಅಂತ ಹೇಳಿದ್ರೆ ಟೀಕಾ ಟಿಪ್ಪಣಿಗಳು ಮಾಡ್ತಾರೆ. ಇದರ ಬಗ್ಗೆ ಏನಿದೆ ರಾಮ ಮಂದಿರ ವಿಚಾರ? ನೋಡ್ರಿ, ಹೋಗಲಿ ಬಿಡಲಿ, ಕಾಂಗ್ರೆಸ್ನವರು ಅವರು ಬರೀ ಮುಸ್ಲಿಂ ತುಷ್ಟೀಕರಣ, ಅವ್ರಿಗಂತರೂ ಇದರಲ್ಲಿ ಮಕ್ಕಾ ಮದೀನಾಕ್ಕಂತೂ ಆಹ್ವಾನ ಕೊಡೋದಿಲ್ಲ ಕಾಂಗ್ರೆಸ್ನವ್ರಿಗೆ. ನಾನ್ ಮುಸ್ಲಿಮ್ಗೆ ಅಲ್ಲಿ ಮಕ್ಕಾ ಮದೀನಾದಾಗ ಆಹ್ವಾನ ಇಲ್ಲ. ಆದರೆ ರಾಮ ಮಂದಿರಕ್ಕೆ ಎಲ್ಲ ಸಮುದಾಯದವ್ರಿಗೆ ನಮ್ಮ ಹಿಂದೂಗಳು ಆಹ್ವಾನ ಕೊಟ್ಟಾರೆ. ಅಂದರೆ ಹಿಂದುತ್ವ ಅನ್ನೋವಂಥದ್ದು ಏನಿದೆ ಅದು ಎಲ್ಲ ವಸುದೈವ ಕುಟುಂಬಕ್ಕೆ ಅನ್ನೋಂಥ ಧರ್ಮ ಇದು. ಈ ಕಾಂಗ್ರೆಸ್ನವರು ಭಾಳ ಹಲ್ಕ ಕೆಲಸ ಮಾಡ್ತಾಯಿದ್ದಾರೆ. ರಾಮನ ಬಗ್ಗೆ ಟೀಕೆ ಮಾಡೋದು, ರಾಮನ ಅಸ್ತಿತ್ವದ ಬಗ್ಗೆ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದಾರೆ. ಅವ್ರ ನೈತಿಕತೆ ಉಳಿದಿಲ್ಲ. ರಾಮನ ಮಂದಿರ ಉದ್ಘಾಟನೆಗೆ ಹೋಗ್ಲಿಕ್ಕೂ ನೈತಿಕತೆ ಉಳಿದಿಲ್ಲ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋಕ್ಕೂ ನೈತಿಕತೆ ಉಳಿದ. ಕಾಂಗ್ರೆಸ್ಸು ಅದು ಹಾಗೆ ರಾವಣನ ಅಂತ್ಯ ಆಯಿತು, ಹಾಗೆ ಇದು ಅಂತ್ಯ ಆಗ್ತದೆ.